ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಪಮಗೆ ಏನಾಯ್ತೋ ಪಾಪ. ತಾತ, ಅನುಪಮಗೆ ಏನಾಯ್ತು? ಅನುಪಮ ಅಮ್ಮಗೆ ಏನೂ ಆಗಿಲ್ಲ ತಾತ. ಪ್ರಾಣಕ್ಕೇನೂ ಅಪಾಯ ಆಗಲಿಲ್ಲ. ಈಗ ಅವರು ಅಜ್ಜಿ ಮನೆಯಲ್ಲೇ ಇದ್ದಾರೆ. ರಾಕ್ಷಸಿ ಅನುಪಮ ಸಾಯಿಸ್ತಾಳೆ. ಸಾಯಿಸೋದ್ ಬೇಡ. ಅನುಪಮಂಗೆ ಸಾಯಿಸ್ತಾಳೆ. ತಾತ ಸಾಯಿಸ್ತಾಳೆ. ಅನುಪಮ ಅಮ್ಮಗೆ ಏನೂ ಆಗಿಲ್ಲ. ಈಗ ಕಲ್ಯಾಣಿ ಬದಲಾಗಿದ್ದಾಳೆ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಅನುಪಮಂಗ್ ಸಾಯಿಸ್ತಾಳೆ. ಇಲ್ಲ, ನೀವೇನ್ ಭಯ ಪಡಬೇಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ತಾತ. ಅನುಪಮ ಅಮ್ಮ ಹುಷಾರಾಗ್ತಿದ್ದಾರೆ. ನಾಳೆನೋ ನಾಡಿದ್ದು ನಾನೇ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ, ಸರಿನಾ? ಕಲ್ಯಾಣಿಗೆ ಏನು ಹೇಳಬೇಡಿ. ಏನೋ ಗೊತ್ತಿಲ್ಲದೆ ಹಾಗೆ ಮಾಡಿದಾಳಷ್ಟೆ. ಈಗ ಕಲ್ಯಾಣಿಗೆ ನಾವೇ ನೆರಳಾಗಿರ್ಬೇಕು ತಾತ. ನನಗೆ ಸ್ಟೇಷನಲ್ಲಿ ಅರ್ಜೆಂಟ್ ಕೆಲಸ ಇದೆ ತಾತ, ನಾನು ಹೋಗಿ ಬರ್ತೀನಿ. ಕಲ್ಯಾಣಿಗೇನು ಹೇಳಬೇಡಿ. ಹುಷಾರು ಕಲ್ಯಾಣಿ. ಡೋಂಟ್ ವರಿ, ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೋ. ತಾತ, ಅನುಪಮನ್ ಜೊತೆಗೆ ನಮ್ಮಪ್ಪ ಕೂಡ ನಿಮಗ್ ಗೊತ್ತಾ? ಹೇಳು ತಾತ, ನಮ್ಮಪ್ಪ ನಿಮಗ್ ಗೊತ್ತಾ? ಹೇಳಿ ಮಾಧುರಿ, ನಮ್ಮಮ್ಮ ಮಾಧುರಿ ಫೋಟೋ ಇಲ್ಲಿ ಹೇಗಿದೆ ತಾತ? ಅಂದ್ರೆ ನಮ್ಮಮ್ಮ ನಿಮಗ್ ಗೊತ್ತಾ? ಮಾಧುರಿ ನಿಮಗ್ ಹೇಗ್ ಗೊತ್ತು ತಾತ? ನನ್ನ ಮೊಮ್ಮಗಳು ಮಾಧುರಿ. ನನ್ನ ಮೊಮ್ಮಗಳು ತಪ್ಪು ಮಾಡಿದ್ಲು. ಅಜಯ್ ಅನುಪಮನ ದೂರ ಮಾಡಿದ್ಲು. ಹೌದು ತಾತ, ನಮ್ಮಮ್ಮ ತಪ್ಪು ಮಾಡಿದ್ಲು. ಕ್ಷಮಿಸಕ್ಕಾಗ್ತಿರೋಂತ ತಪ್ಪು ಮಾಡಿದಾಳೆ. ನಿಜ ಗೊತ್ತಿಲ್ಲದೆ ನಾನು ಕೂಡ ಅನುಪಮ ವಿಷಯದಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡಿದ್ದೀನಿ.
ಅವ್ರ ಜೀವನನ ನಾಶ ಮಾಡಿರೋ ಮಾಧುರಿ ಮಗಳು ನಾನು ಅಂತ ಗೊತ್ತಿದ್ರು ಕೂಡ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರು. ಕಣ್ಣಿನ ರೆಪ್ಪೆ ಹಾಕಿ ನೋಡ್ಕೊಂಡ್ ಬಂದ್ರು. ನಿಜವಾಗ್ಲೂ ಅನುಪಮ ದೇವತೆ ತಾತ. ನೀನು ಮಾಧುರಿ ಮಗಳ, ಈ ರಾಕ್ಷಸಿ ಮಗಳ? ಹೋಗು, ಹೊರಗಡೆ ಹೋಗು, ಹೊರಟೋಗೋ. ಈ ರಾಕ್ಷಸಿನ ಕ್ಷಮಿಸಬಾರ್ದು. ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ಅಮ್ಮ ಮಾಡಿದ್ದು ತಪ್ಪು ಅಂತ ಹೇಳಿದ್ದಕ್ಕೋ ಏನೋ ಆ ದೇವ್ರು ಅಮ್ಮನ್ನ ಅವನ ಹತ್ರಕ್ಕೆ ಬೇಗ ಕರ್ಸ್ಕೊಂಡ್ಬಿಟ್ಟ ತಾತ. ಮಾಧುರಿ, ಗಟ್ಟಿಯಾಗಿ ಹಿಡ್ಕೋ. ಆ ಕೈ ಕೊಡು. ಮಾಧುರಿ, 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 ನೀವು ಕೋಪ ತೋರಿಸ್ಕೋಬೇಕು ಅಂದ್ರೆ ಅದನ್ನ ನನ್ನ ಮೇಲೆ ತೋರಿಸ್ಕೋಬೇಕು. ಯಾಕಂದ್ರೆ ಮಾಧುರಿ ಇಲ್ಲ, ಸತ್ತು ಹೋದ್ಲು. ನನಗ್ ಹೊಡೆದ್ರು, ಬೈದ್ರು. ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ತಾತ. ನಮ್ಮಮ್ಮನಿಗೆ ನೀವ್ ಅನ್ಬೇಕು ಅನ್ಕೊಂಡಿರೋ ಮಾತುಗಳನ್ನ, ಹೊಡಿಬೇಕು ಅನ್ಕೊಂಡಿರೋ ಏಟನ್ನ, ಕೊಡ್ಬೇಕು ಅನ್ಕೊಂಡಿರೋ ಶಿಕ್ಷೆನ ಎಲ್ಲದನ್ನು ನನ್ಗೆ ಕೊಡಿ ತಾತ. ನಾನು ಅನ್ಭವಿಸ್ತೀನಿ. ಆದ್ರೆ ನಮ್ಮಮ್ಮನ ಮಾತ್ರ ಪ್ಲೀಸ್ ಕ್ಷಮಿಸ್ಬೇಡಿ ತಾತ. ಹೇಗೋ ಅವಳನ್ನ ಆಶ್ರಮ ಕಳಿಸ್ಬಿಡ್ಬೇಕು ಅನ್ಕೊಂಡಿದ್ವಿ ಅಲ್ವಾ? ತಾಳಿ ಕಟ್ಟಿದ ಗಂಡಂಗೋಸ್ಕರ ಅಷ್ಟು ತ್ಯಾಗ ಮಾಡಕ್ಕಾಗಲ್ವಾ ಅವಳಿಗೆ? ಹೀಗಿರುವಾಗ ಆಪಾದನೆನ ತನ್ನ ತಲೆ ಮೇಲೆ ಹಾಕೊಂಡ್ರೆ ಕಲ್ಯಾಣಿಗೆ ತನ್ನ ತಂದೆ ಕಣ್ಮುಂದೆ ಇರ್ತಾನೆ. ಅಪ್ಪ, ಅನ್ಕೊಂಡ್ ಹಾಗೆ ಮಾಡೋಣ್ವಾ? ಇಲ್ಲ ಅಂತಂದ್ರೆ ಅಣ್ಣ ಜೈಲಲ್ಲಿ, ಅವನ ಮಗಳು ಹಾಸ್ಟೆಲ್ನಲ್ಲಿ ಇರ್ಬೇಕಾಗತ್ತೆ. ಹಾಸ್ಟೆಲ್ ಯಾಕೆ? ನನ್ ದುಃಖ ಅದೇ ಅಲ್ವಾಪ್ಪ. ಅನುಪಮ ಮೇಲೆ ಪ್ರೀತಿ ಹೆಚ್ಚಾಗಿ ಅವಳನ್ನ ಈ ಮನೇಲೆ ಇರೋದಕ್ ಬಿಟ್ಟು ಈ ಮನೆಗ್ ಸೇರ್ಬೇಕಾಗಿರೋಳ್ನ ಅನಾಥೆಯಾಗಿ ಹಾಸ್ಟೆಲ್ನಲ್ಲಿ ಎಲ್ಲೋ ಇರ್ಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಅಮ್ಮ ಹೇಳೋದು ಎಷ್ಟು ಸರಿ ಅಪ್ಪ. ಪಲ್ಲವಿ, ಅಮ್ಮ, ಅಪ್ಪ ಟಿಫನ್ ಮಾಡಿದ್ರಾ? ಇಲ್ಲಮ್ಮ. ಟೈಮ್ ಆಯ್ತಲ್ವಾ? ಅವರು ಟ್ಯಾಬ್ಲೆಟ್ ತಗೊಳ್ಬೇಕಲ್ವಾ? ನಾನ್ ಕಾಫಿ ತಗೊಂಡು ಹೋಗ್ಕೊಟ್ರೇನೆ ಮುಖದ ಮೇಲೆ ಹೊಡಿತಾರೆ. ಇನ್ ಟಿಫಿನ್ ಕೊಟ್ರೆ ಎಲ್ಲಿ ಹೊಡಿತಾರೋ ಅವರಿಗೆ ಗೊತ್ತಿಲ್ಲ. ಈ ರೀತಿ ಭಯ ಪಟ್ಕೊಂಡು ಅಪ್ಪನ ಹಸುವಿನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೇಗೆ? ಹಾಗಾದ್ರೆ ನೀವೇ ತಗೊಂಡು ಹೋಗಿ ಅಮ್ಮ, ನನಗ್ ಭಯ. ನಮಗ್ ಗೊತ್ತಾದ ಹಾಗೇನೆ ಜನರಿಗೂ ಕೂಡ ನಿಜ ಗೊತ್ತಾಗೋಗುತ್ತಪ್ಪ.
ಆಗ ಮದ್ವೆ ವಯಸ್ಸಿಗೆ ಬಂದಿರೋ ಒಂದು ಹುಡುಗಿನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರಪ್ಪ. ಅಣ್ಣನ್ಗೆ ಬಿಡುಗಡೆ ಸಿಕ್ಕಿದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅನುಪಮ ಎಲ್ಲಿದ್ದಾಳೆ? ಯಾವ್ದೋ ಒಂದು ಕಿಟಕಿ ಹತ್ರ ನಿಂತ್ಕೊಂಡು ಕಣ್ಣೀರ್ ಸುರಿಸ್ತಾ ನಿಂತಿರ್ಬೇಕು. ನಿಜ ಹೇಳ್ದೆ ಕೋರ್ಟಿಗೆ ಕರ್ಕೊಂಡು ಹೋದ್ರೆ ತಪ್ಪು ಮಾಡ್ತಿದೀವಿ ಅಂತ ಅನಿಸ್ತಿದ್ಯಮ್ಮ. ಅಪ್ಪ, ಈ ವಯಸ್ಸಲ್ಲಿ ಮಗನ್ನ ನೋಡಿ ಸಂತೋಷ ಪಡೋದನ್ನ ಬಿಟ್ಟು ಎಲ್ಲಿಂದನೋ ಬಂದಿರೋ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ. ಅನಾಥೆಯಾಗಿ ಬಂದು ನಮ್ಮನೇಲಿ ತಲೆ ತಗ್ಗಿಸ್ಕೊಂಡಿದ್ದಾಳೆ ಅಷ್ಟೇ. ಅಪ್ಪ, ಟಿಫನ್ ತಂದಿದ್ದೀನಿ. ಟಿಫಿನ್ನ ನಾನು ಕೊಡ್ತೀನಿ, ನೀನು ಅಪ್ಪನ ಜೊತೆ ಕೋರ್ಟ್ಗೆ ಹೋಗು. ಕೋರ್ಟ್ಗೆ ಯಾಕೆ ಅಂತ ನೋಡ್ತಾ ಇದ್ಯಾ? ನಿನ್ನ ಗಂಡ ನಿನ್ನನ್ನ ಕಲ್ಯಾಣಿನ ನೋಡ್ಬೇಕು ಅಂತ ಹೇಳ್ ಕಳ್ಸಿದನಂತೆ. ನಿನ್ನ ಮರ್ತ್ ಹೋಗಿ 2ನೇ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ವಿ. ನಿನ್ನ ಮರ್ತಿಲ್ಲ. ನೀನಂದ್ರೆ ಅಷ್ಟು ಪ್ರೀತಿ ಇದೆ ಅಂತ ಆಯ್ತು. ಕಲ್ಯಾಣಿನ ನೋಡ್ಬೇಕು ಅಂತ ಕಣ್ಣೀರ್ ಹಾಕ್ತಿದ್ನಂತೆ. ಎಷ್ಟೇ ಆದ್ರೂ ಒಬ್ಳೇ ಮಗಳಲ್ವಾ, ತನ್ನಿಷ್ಟದ ಪ್ರಕಾರ ಬೆಳ್ಸಿರ್ತಾನೆ. ಪಾಪ, ಈಗ ಮಗಳ ಜೊತೆನಲ್ಲಿ ಇರೋದಕ್ಕಾಗ್ತಿಲ್ವಲ್ಲ. ಬೇಗ ಹೋಗಿ ಕಲ್ಯಾಣಿನ ಕರ್ಕೊಂಡ್ ಬಾ. ಅಮ್ಮ ಕೂಡ ಬರ್ತಿದ್ದಾಳ ಅಪ್ಪ? ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳಮ್ಮ. ಬರೋವರೆಗೂ ಕಾಯೋಷ್ಟು ಸಮಯ ಇಲ್ಲ. ಹೋಗಿ ಕಲ್ಯಾಣಿನ ಕರ್ಕೊಂಡು ಬಾ. ಹೋಗು ಅನುಪಮ, ತಡ ಆಗತ್ತೆ. ಅಪ್ಪ, ನೀನ್ ಟಿಫಿನ್ ಮಾಡಪ್ಪ. ಅನುಪಮ ಮೋಸ ಮಾಡ್ತಿದೀವಿ ಅದು ನೋವಿಂದ ತಿನ್ನೋಕ್ಕಾಗ್ತಿಲ್ಲಮ್ಮ. ಅನುಪಮ, ಇದಕ್ಕೂ ಮುಂಚೆ ಈ ಫೋಟೋನ ನೋಡಿದಾಗೆಲ್ಲ ನನಗೆ ನಿನ್ನ ಮೇಲೆ ತುಂಬ ಕೋಪ ಬರ್ತಿತ್ತು. ಆದರೆ ಈಗ ನಿಮ್ಮ ಫೋಟೋನ ನೋಡ್ತಿದ್ರೆ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೋ. 7 ಹೆಜ್ಜೆ ಇಟ್ಟು
7 ಜನ್ಮದ ಜೀವನನ ಹೇಗೆ ಕಲ್ಪಿಸ್ಕೊಂಡಿದ್ರೋ ಅರ್ಥ ಆಗ್ತಿದೆ. ನಿನ್ ಮದ್ವೆ ನನ್ನ ಕಣ್ ಮುಂದೆನೆ ಕಾಣಿಸ್ತಿದೆ. ಚೆನ್ನಾಗಿದ್ದೀನಿ ತಾತ. ನಿಮ್ಮಂಥವ್ರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೇನಾಗುತ್ತೆ ತಾತ? ಅಮ್ಮ ಅಮ್ಮ ಹುಷಾರಮ್ಮ, ಚಿಕ್ಕ ಹುಡುಗಿ. ಕಲ್ಯಾಣಿಗೆ ಯಾವ ಕಷ್ಟನೂ ಬರ್ತಿರೋ ಹಾಗೆ ನೋಡ್ಕೋತೀನಿ ತಾತ. ಕಲ್ಯಾಣಿಗೆ ಎಲ್ರ ಪ್ರೀತಿನೂ ಸಿಗೋ ಹಾಗೆ ನಾನು ಮಾಡ್ತೀನಿ. ಕಲ್ಯಾಣಿ ಆ ಮನೆ ಮೊಮ್ಮಗಳಾಗಿ ಅಮ್ಮ ಒಪ್ಕೊಳ್ಳೋಂಥ ದಿನ ಬೇಗ ಬರುತ್ತೆ ತಾತ. ನೀವೇನು ಯೋಚನೆ ಮಾಡಬೇಡಿ. ಕಲ್ಯಾಣಿ, ಕಣ್ಣೋರಿಸ್ಕೋ. ನೀನ್ ಎಷ್ಟತ್ರ ಕೂಡ ಆಗಿರೋದನ್ನ ಬದಲಾಯಿಸಕ್ಕಾಗಲ್ಲಮ್ಮ. ಕಾಲನ ವಾಪಸ್ ತರೋದಕ್ಕೂ ಆಗೋದಿಲ್ಲ. ಮುಂದೆ ನಡೆಯೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಷ್ಟೇ. ನಿಮ್ಮಪ್ಪನ ಜೈಲಿಂದ ಬಿಡಿಸೋದಕ್ಕೆ ತಾತ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ. ನಾವು ಕೋರ್ಟ್ಗೆ ಹೋಗಬೇಕು. ನಿಜವಾಗ್ಲೂ ಅನುಪಮ, ನಮ್ಮಪ್ಪನ ರಿಲೀಸ್ ಮಾಡ್ತಿದಾರಾ? ಮತ್ತೆ ಜೈಲಿಗೆ ಹೋಗಲ್ಲ ಅಲ್ವಾ? ಅದ್ ಹೇಗ್ ಸಾಧ್ಯ ಅನುಪಮ? ನಮ್ಮಪ್ಪ ಸಾಯಿಸಿಲ್ಲ ಅಂತ ನಮ್ ಹತ್ರ ಪ್ರೂಫ್ ಇಲ್ಲ ಅಲ್ವಾ? ಅಪ್ಪನ ರಿಲೀಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗಂತೂ ಇಲ್ಲ. ನನ್ನ ನಂಬು ಕಲ್ಯಾಣಿ. ನಿನ್ ತಂದೆ ಜೊತೆಯಲ್ಲೇ ನೀನಿರ್ತೀಯ, ಸರಿನಾ? ನಿನ್ನ ನಾನು ನಂಬ್ತೀನಿ ಅನುಪಮ. ಥ್ಯಾಂಕ್ ಯು ಸೋ ಮಚ್. ಸರಿ, ನೀನ್ ಬೇಗ ರೆಡಿ ಆಗ್ಬಾ, ಕೋರ್ಟ್ ಹೋಗ್ಬೇಕು. ಈಗ್ಲೇ ರೆಡಿಯಾಗಿ ಬರ್ತೀನಿ ಅನುಪಮ. ತಾತ, ನಮ್ಮಪ್ಪನ ರಿಲೀಸ್ ಮಾಡ್ತಿದಾರಂತೆ. ಅನುಪಮ, ಈಗ್ಲೇ ಬರ್ತೀನಿ. ಅನುಪಮ, ನಾನ್ ರೆಡಿ. ಹೋಗೋಣವಾ? ತಾತ, ಅಪ್ಪನ ಜೊತೆ ವಾಪಸ್ ಬರ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ ಅಮ್ಮ. ಅನುಪಮ ಹೆಸರಲ್ಲಿ ಅರ್ಚನೆ ಮಾಡಿ. ಆಗ್ಲಿ ಅಮ್ಮ. ಕ್ಷೀರೋ ಧನ್ವತ್ ಪ್ರದೇಶೆ ಶುಚಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲಪ್ತಾ ಸನಸ್ಥ ಸ್ಫಟಿಕಮಣಿ ಭೈರ್ಮೌಕ್ತಿಕೈರ್ಮಂಡಿತಾಂಗ. ಅನುಪಮ ಹಣೆಯಲ್ಲಿ ಏನ್ ಬರ್ದಿದ್ಯೋ ಏನೋ,
ಅವಳ ಕಣ್ಣಲ್ಲಿ ಕಣ್ಣೀರು ಇಲ್ದಿರೋ ದಿನನ ನೋಡೋಣ ಅಂದ್ರೂ ನನಗಾಗ್ತಿಲ್ಲ. ಹೊಸದಾಗಿ ಇವ್ರ ಮನಸ್ಸನ್ನ ಕೂಡ ಯಾರೋ ಬದಲಾಯಿಸಿದ್ದಾರೆ. ಅನುಪಮನಿಗಿಂತ ನಿನ್ನೆವರೆಗೂ ಯಾರೋ ಗೊತ್ತಿಲ್ದಿರೋ ಆ ಹುಡುಗಿ ಮೇಲೆ ಮಮಕಾರ ಶುರುವಾಗಿದೆ. ಇಂಥ ಆಲೋಚನೆ ಮತ್ಯಾರಲ್ಲೂ ಹುಟ್ಟಿದ ಹಾಗೆ ಉಳಿದಿರೋ ಈ ಜೀವನದಲ್ಲಾದ್ರೂ ಅನುಪಮ ಸಂತೋಷವಾಗಿರೋ ಹಾಗೆ ನೋಡ್ಕೊ ತಂದೆ.